ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಜಾಬ್ನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು. ಸೊ ಇಲ್ಲಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಅರ್ಜಿನ ಸಲ್ಲಿಸೋದಕ್ಕೆ ಕಡೆ ದಿನಾಂಕ ಯಾವತ್ತು, ಯಾವ ರೀತಿ ನೇಮಕಾತಿ ಇರುತ್ತೆ, ಈ ಒಂದು ಹುದ್ದೆಗಳಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ, ಸೊ ಎಲ್ಲದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರುವಂಥದ್ದು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು. ಸೊ ಇವರ ವತಿಯಿಂದ ಕಾಲಾಗಿರುವಂತಹ 73 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕು. ಸೊ ಅರ್ಜಿನ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಜುಲೈ 1ರಿಂದ ಪ್ರಾರಂಭ ಆಗಿದೆ ಆನ್ಲೈನಲ್ಲಿ. ಸೊ ಕಡೆ ದಿನಾಂಕ ಬಂದು ಜುಲೈ 30 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಸೊ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಉಳಿಕೆ ಮೂಲ ವೃಂದದ ಒಂದು 73 ಹುದ್ದೆಗಳು. ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ 12 ಹುದ್ದೆ ಪ್ಲಸ್ ಅಲ್ಲಿ ಒಂದಷ್ಟು ಬ್ಯಾಕ್ಲಾಗ್ಗಳಿದ್ದಾವೆ. ಸೊ ಇಲ್ಲಿ 73 ಪ್ಲಸ್ 6 ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರ್ಕೊಂಡಂಗೆ ನಾವು ಈ ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ ಇದೆಯಲ್ಲ ನೋಡಿ, ಇಲ್ಲಿ ಇದೆಯಲ್ಲ https judiciary.karnataka.gov.in ಅಂತೇಳಿ, ಅಲ್ಲೇ ಹೋಗಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇನ್ನೊಂದು ಪ್ರಮುಖವಾದಂತಹ ಒಂದು ಟಿಪ್ಪಣಿ ಇದೆ. ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಹಿಂದೆ ಈ ನೋಟಿಫಿಕೇಶನ್ ಕಾಲ್ ಮಾಡಿದ್ರು ಮಾರ್ಚಲ್ಲಿ. ಸೊ ಈಗ ಒಂದಷ್ಟು ಮೀಸಲಾತಿ, ಒಳ ಮೀಸಲಾತಿ ಬಂದ ಜಾರಿಯಾದ ಕಾರಣದಿಂದಾಗಿ ಈ ಒಂದು ಇದರಲ್ಲಿ ಏನು ಹುದ್ದೆಗಳ ವರ್ಗೀಕರಣ ಬದಲಾವಣೆ ಆಗಿದೆ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಒಂದು ಇನ್ಸ್ಟ್ರಕ್ಷನ್ ಹೇಳ್ತಾರೆ, ನೀವೇನಾದರೂ ದಿನಾಂಕ 16 ಮಾರ್ಚ್ 2026ರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಾಗಿದ್ದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದು ಬೇಡ, ಶುಲ್ಕವನ್ನು ಕೂಡ ಪಾವತಿ ಮಾಡುವ ಅಗತ್ಯ ಇರಲ್ಲ ಅಂತ ಹೇಳ್ತಾರೆ. ನೀವೇನಾದರೂ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಒಂದು ಅಭ್ಯರ್ಥಿಗಳಾಗಿದ್ದರೆ ನೀವು ಪ್ರವರ್ಗ ಎ, ಪಿ ಮತ್ತು ಸಿ ಈ ಒಂದು ಸರ್ಟಿಫಿಕೇಟ್ಗಳನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಬಂದರೆ ಸೊ ಈ ಒಂದು 73 ಹುದ್ದೆಗಳು ಯಾವ ರೀತಿ ವರ್ಗೀಕರಣ ಆಗಿದೆ ಅಂತ ನೋಡಿದ್ರೆ, ಅಥವಾ ರೋಸ್ಟ್ರೋ ಇಲ್ಲಿ ಮೇಂಟೈನ್ ಆಗಿದೆ ಅನ್ನುವಂಥದ್ದು ಈ ಟೇಬಲ್ ಕಾಣ್ತಾ ಇದೆ. ಯಾವ ಯಾವ ಒಂದು ಕಮ್ಯುನಿಟಿಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಬರ್ತಾ ಇದೆ ಅಂತನ್ನುವಂಥದ್ದು ಈ ಟೇಬಲಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ನೀವು ಈ ಟೇಬಲನ್ನು ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮ ಕಮ್ಯುನಿಟಿಗೆ ಎಷ್ಟು ಪೋಸ್ಟ್ ಬರ್ತವೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅನಂತರದಲ್ಲಿ ಅಪ್ಲಿಕೇಶನ್ ಹಾಕಿ. ನಾನು ಈ ಒಂದು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಟೇಬಲ್ ಒಳಗಿರುವಂಥ ವರ್ಗೀಕರಣದ ಬಗ್ಗೆ ಹೇಳಕ್ಕೆ ಹೋಗ್ತಿಲ್ಲ. ಹಾಗೆ ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಎಷ್ಟು ಅಂತ ನೀವು ಕೇಳಿದ್ರೆ ನೋಡಿ, 44,900 ಬೇಸಿಕ್ ಆಗಿರುತ್ತೆ, 1,42,400 ಒಂದು ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ. ಇದನ್ನ ಲೆವೆಲ್ 7 ಅಂತೇಳಿ ಈ ಒಂದು ಭತ್ಯೆಗಳನ್ನು ಫಿಕ್ಸ್ ಮಾಡಿದ್ದಾರೆ. ನಮಗೆ ಪ್ರಮುಖವಾಗಿ ವಿದ್ಯಾರ್ಥಿ ಏನು ಅಂತ ನೀವು ಕೇಳಿದ್ದೆ ಆದರೆ, ನೀವು ಏನಾದರೂ ಡಿಗ್ರಿಯನ್ನು ಪಾಸ್ ಮಾಡಿದಂಥ ವ್ಯಕ್ತಿಗಳಾಗಿರ್ಬೇಕು. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ಅಭ್ಯರ್ಥಿ ಯಾವುದೇ ಮಾನ್ಯತೆ ಹೊಂದಿರುವಂತಹ ವಿಶ್ವವಿದ್ಯಾನಿಲಯದಿಂದ, ಅದು ವಿಜ್ಞಾನ, ಕಲೆ, ಕಂಪ್ಯೂಟರ್, ವಾಣಿಜ್ಯ, ವ್ಯವಹಾರ ನಿರ್ವಹಣೆ ಯಾವುದೇ ಒಂದು ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಇದಕ್ಕೆ ವಿಶೇಷವಾಗಿ ನೀವು ಶೀಘ್ರ ಲಿಪಿ ಪ್ರೌಢ ದರ್ಜೆ ಅಥವಾ ಆಂಗ್ಲ ಶೀಘ್ರ ಲಿಪಿ ಪ್ರೊಫಿಷಿಯನ್ಸಿ ಮತ್ತು ಬೆರಳಚ್ಚು ಪ್ರೌಢ ದರ್ಜೆಯಲ್ಲಿ ನೀವು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಾರೆ. ಅದು ಪ್ರಮುಖವಾಗಬೇಕಾಗುತ್ತೆ. ಅಥವಾ ಇಲ್ಲಿ ಇವರು ಹೇಳ್ತಾರೆ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಬಂದರೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಕೂಡ ಬೇಕು ಇವರಿಗೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ, ಸೊ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಲೇಬೇಕು. ಸೊ ಗರಿಷ್ಠ ವಯೋಮಿತಿ ಬಂದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ, ಇತರೆ ವರ್ಗ ಅಂದರೆ 2A 2B 3A 3B ಅವರಿಗೆ 43 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗದ ಕ್ಯಾಟಗರಿ 1ಗೆ ಸೇರಿದ 45 ವರ್ಷಗಳ ತನಕ ಅವಕಾಶ ಇದೆ. ಸೊ ಅರ್ಜಿಯ ಶುಲ್ಕ ಎಷ್ಟು ಅಂತ ನೀವು ಕೇಳಿದ್ರೆ, ಸೊ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಆನ್ಲೈನಲ್ಲಿ ಅರ್ಜಿಯ ಶುಲ್ಕವನ್ನು ನೀವು ಪೇ ಮಾಡಬೇಕಾಗಿರುತ್ತೆ. SBI ಆನ್ಲೈನ್ ಪಾವತಿ ಗೇಟ್ವೇ ಮುಖಾಂತರ ಸಲ್ಲಿಸಬೇಕು. ಸಾಮಾನ್ಯ ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿನ ಶುಲ್ಕವನ್ನು ಸಲ್ಲಿಸಬೇಕಾಗುತ್ತೆ. ಕ್ಯಾಟಗರಿ 2A 2B 3A 3B ಅವರು 500 ರೂಪಾಯಿ, ಮತ್ತು SC ST ಇತರೆ ಕ್ಯಾಟಗರಿ 1 ಅಭ್ಯರ್ಥಿಗಳು 250 ರೂಪಾಯಿ ನೀವು ಆನ್ಲೈನ್ನ ಅರ್ಜಿ ಫೀಸನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ನೀವು ಅರ್ಜಿನ ಹಾಕೋದಕ್ಕೆ ಮತ್ತು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಇದೇ ಜುಲೈ ತಿಂಗಳ 30 ರಾತ್ರಿ 11:29 ತನಕನೂ ನೀವು ಹಾಕ್ಬೋದಾಗಿರುತ್ತೆ. ಮತ್ತು ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೀವು ಕೇಳಿದ್ದೆ ಆದರೆ ನೋಡಿ, ಇಲ್ಲಿ ಮೊದಲನೇದು ಶೀಘ್ರ ಲಿಪಿ ಪರೀಕ್ಷೆಗೆ ಅಭ್ಯರ್ಥಿಗಳ ಪಟ್ಟಿನ ನಾವು ಹೆಂಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಅವರ ಒಂದು ಏನು ನಿಮ್ಮ ಒಂದು ಶೀಘ್ರ ಲಿಪಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಗೆ ಕಾಲ್ ಮಾಡ್ತಾರೆ.
ಅದರಲ್ಲಿ ಆಯ್ಕೆಯಾದಂಥ ವ್ಯಕ್ತಿಗಳಿಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಗಳ ಆಯ್ಕೆಯನ್ನು ಶೀಘ್ರಲಿಪಿ ಮತ್ತು ಸಂದರ್ಶನ ಸಾಮರ್ಥ್ಯದ ಆಧಾರದ ಮೇಲೆ ನಾವು ಕೆಳಗಂಡಂತೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಮೊದಲನೇದು ಶೀಘ್ರಲಿಪಿ ಪರೀಕ್ಷೆಗೆ ಗರಿಷ್ಠ 100 ಅಂಕಗಳಿರುತ್ತೆ, 60 ಕನಿಷ್ಠ ಅಂಕ ತಗೊಳ್ಳೇಬೇಕು. ಮತ್ತು ಸಂದರ್ಶನದಲ್ಲಿ 20 ಅಂಕಗಳಿರ್ತವೆ, ಕನಿಷ್ಠ ನೀವು 10ನ ತಗೊಳ್ಳೇಬೇಕು. ಒಟ್ಟು 120 ಅಂಕಗಳ ಒಂದು ಪರೀಕ್ಷೆ, ನೀವು ಸಂದರ್ಶನನೂ ಸೇರಿ. ಸೊ 70 ಮಾರ್ಕ್ಸು ಕಡ್ಡಾಯವಾಗಿ ತಗೊಳ್ಳೇಬೇಕು ಸ್ನೇಹಿತರೆ. ಮತ್ತು ಇಲ್ಲಿ ಶೀಘ್ರಲಿಪಿ ಪರೀಕ್ಷೆನ ಯಾವ ಥರ ನಡೆಸ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದರೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಸಂದರ್ಶನ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಒಂದಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವೆಲ್ಲ ನೋಡ್ಕೊಳ್ಳಿ. ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನೋಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ, ನಾನು ಆಗಲೇ ಹೇಳ್ದಂಗೆ https://judiciary.karnataka.gov.in ನಲ್ಲೇ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಮತ್ತು ನೀವು ಶುಲ್ಕವನ್ನು ಪಾವತಿ ಮಾಡಲಿಲ್ಲ ಅಂದರೆ ನಿಮ್ಮ ಅರ್ಜಿಯನ್ನು ಪರಿಗಣಿಸಲ್ಲ ಅಂತ ಹೇಳ್ತಾರೆ. ಒಮ್ಮೆ ಸಲ್ಲಿಸಿದಂತಹ ಅರ್ಜಿಯನ್ನು ಹಿಂಪಡೆಯೋದಕ್ಕೆ ಅಥವಾ ಮಾರ್ಪಡಿಸೋದಕ್ಕೆ ಯಾವುದೇ ಅವಕಾಶ ಇಲ್ಲದೆ ಇರೋದ್ರಿಂದ ನೀವು ಭಾಳ ಕೇರ್ಫುಲ್ಲಾಗಿ ಅರ್ಜಿಗಳನ್ನು ಫಿಲ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ರಮುಖವಾಗಿ ಈ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿಗಳನ್ನು ಹಾಕೋದು ಕಡ್ಡಾಯ ಆಗಿರುತ್ತೆ. ಯಾಕೆಂದರೆ ನಿಮಗೆ ಮೆಸೇಜು ಮತ್ತು ಇಮೇಲ್ಗಳ ಮುಖಾಂತರ ಕಮ್ಯುನಿಕೇಟನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಒಂದು ಹುದ್ದೆಗೆ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾದ್ರೆ ನಿಮ್ಮ ದಾಖಲೆಗಳು, ಅದು ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಮಾಸ್ ಕಾರ್ಡ್ಸ್ಗಳಾಗಿರ್ಬೋದು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಯಾವುದೇ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಎಲ್ಲ ಒಂದು ಸರ್ಟಿಫಿಕೇಟ್ಗಳನ್ನು ಯಾವ ರೀತಿ ಸ್ಕ್ಯಾನ್ ಮಾಡಬೇಕು, ಎಷ್ಟು ಸೈಜಲ್ಲಿರಬೇಕು ಮತ್ತು ಯಾವ್ಯಾವುದನ್ನು ಹಾಕಬೇಕು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಪ್ಲೈನ ಮಾಡಿ ಅಂತ ಹೇಳ್ತಾ, ಓಕೆ. ಫೈನಲಾಗಿ ಸಬ್ಮಿಟ್ ಮಾಡೋದಕ್ಕಿಂತ ಮೊದಲು ಪ್ರಿವ್ಯೂನ ನೋಡಿ, ಎಡಿಟ್ ಮಾಡಬೇಕಿದ್ರೆ ಅವನ್ನೆಲ್ಲ ಎಡಿಟ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ನ ಮಾಡಿ. ಯಾಕೆಂದರೆ ನಿಮಗೆ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅದನ್ನು ಮತ್ತೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೂಚನಾ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ವೆಬ್ಸೈಟನ್ನು ವಾಚ್ ಮಾಡ್ತಾ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾದ ಮಾಹಿತಿ ಏನಂತ ಹೇಳಿದ್ರೆ, ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಕಡೆಯದಾಗಿ ಯಾವ ಅರ್ಜಿ ಸಲ್ಲಿಸಿರ್ತೀರ ಅದನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋತೀವಿ ಅಂತಾರೆ. ಸೊ ಇಲ್ಲಿ ಕೆಳಗೆ ಬಂದರೆ ಒಂದಷ್ಟು ಮೀಸಲಾತಿಯ ಪ್ರಮಾಣ ಪತ್ರಗಳು, ಅವುಗಳ ನಮೂನೆಗಳನ್ನು ಕೊಟ್ಟಿದ್ದಾರೆ. ಅವನ್ನು ನೋಡಿಕೊಂಡು ನೀವು ಅದನ್ನು ಆ ಒಂದು ಫಾರ್ಮ್ಯಾಟಲ್ಲಿ ಇದನ್ನು ಫಿಲ್ ಮಾಡಿಸಿ ಸ್ನೇಹಿತರೆ. ಆಯ್ತಲ್ಲ, ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ ಅದನ್ನು. ಓಕೆ. ಸೊ ಇದು ಉಳಿಕೆ ಮೂಲ ವೃಂದದ್ದಾಯಿತು. ಹಾಗೆ ಕೆಳಗೆ ಬಂದರೆ ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ 12 ಹುದ್ದೆಗಳಿರುವಂಥದ್ದು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಮತ್ತು 7 ಬ್ಯಾಕ್ಲಾಗ್ ಹುದ್ದೆಗಳು ಇಲ್ಲಿರುವಂಥದ್ದು. ಸೊ ಇಲ್ಲಿ ಸ್ನೇಹಿತರೆ ಎಲ್ಲವೂ ಸೇಮು, ನಾನು ಹೇಳಿದ್ನಲ್ಲ ಪ್ರತಿಯೊಂದು ಸೇಮ್ ಇರುತ್ತೆ. ಆದರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಬೇರೆ ಇದೆ, ಆಯ್ತಲ್ಲ. ಅದನ್ನು ಬಿಟ್ಟರೆ ನೇಮಕಾತಿ ವಿಧಾನ, ವೇತನ, ಪರೀಕ್ಷೆ ಮತ್ತು ಆಯ್ಕೆಯ ವಿಧಾನ ಎಲ್ಲವೂ ಸೇಮ್ ಇರುತ್ತೆ. ಸೊ ಇವುಗಳು ಮಾತ್ರ ಒಂದಷ್ಟು ಬೇರೆ ಇರ್ತವೆ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಕಾಲ್ ಮಾಡಿರುವಂಥ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದಾಯಿತು. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.